ವೆಲ್ಕಮ್ ಟು ಜೇಸನ್ ಫ್ರೆಂಡ್ಸ್. ನನಗೆ ಇವತ್ತೊಂದು 2-3 ಚೈನ್ ಆರ್ಡರ್ ಬಂದು ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತೇಳಿ ವಿಡಿಯೋ ಮಾಡ್ತಿದ್ದೀನಿ. ಫಸ್ಟ್ ಬಂದು ಮದಿರಾ ಚೈನ್ ಬಗ್ಗೆ ಹೇಳ್ತೀನಿ. ಮದಿರಾ ಚೈನ್ ಬಂದು ಕಸ್ಟಮರ್ ಬಂದು ಹಳೆ ಕಸ್ಟಮರ್ ಇವರು. ಇದಕ್ಕೆ ಮೊದಲು ನಮ್ಮ ಹತ್ರ ಇವರು ಹಾರ ಮಾಡಿಸಿದ್ದಾರೆ, ಮತ್ತೆ ತುಂಬಾ ಜ್ಯುವೆಲರಿ ಮಾಡಿಸಿದ್ದಾರೆ. ಅವ್ರ ಹೆಸರೆಲ್ಲ ಹೇಳಲಿಕ್ಕೆ ಹೋಗ್ತಿಲ್ಲ, ಯಾಕಂದ್ರೆ ಅವರು ಇದಕ್ಕೆ ಮೊದಲು ಹೇಳಿದ್ರು, ಸರ್ ನಮ್ಮ ಹೆಸರು ಹೇಳ್ಬೇಡಿ, ನಮ್ಮ ರಿಲೇಟಿವ್ ಎಲ್ಲ ಏನು ಇಷ್ಟೊಂದು ಜ್ಯುವೆಲರಿ ಮಾಡಿಸಿದ್ದಾರೆ ಅನ್ನೋ ಥರ ಅನ್ಕೊಳ್ತಾರೆ ಅನ್ನೋ ಥರ. ಅದು ಕರೆಕ್ಟ್, ಯಾಕಂದ್ರೆ ಈರ್ಷೆ ಪಡೋ ಇರ್ತಾರೆ ಅನ್ನೋ ಉದ್ದೇಶದಿಂದ ಅವ್ರು ಹೇಳ್ಬೇಡಿ ಅಂತ ಹೇಳಿ ಓಕೆ ಮೇಡಮ್ ಹೇಳಲ್ಲ ಅಂತೇಳಿ ಹೇಳ್ಕೊಂಡಿದ್ದೀನಿ. ಮತ್ತೆ ಈ ಮದಿರಾ ಚೈನ್ ತೂಕ ಬಂದು 22 ಗ್ರಾಮ್ ಹೇಳಿದ್ರು ಕಸ್ಟಮರ್. 22 ಗ್ರಾಮ್ ಆಗಿದೆ. ಮತ್ತೆ ಅವ್ರು ಸ್ವಲ್ಪ ದಪ್ಪ ಇರೋದ್ರಿಂದ ಅವ್ರು ಹೇಳಿದ್ದು ಏನಂದ್ರೆ, ಸರ್ ಇದು ನಮಗೆ ಸ್ವಲ್ಪ ಉದ್ದ ಮಾಡಿಸಿ ಅಂತ ಹೇಳಿದ್ರು. ಹಂಗಾಗಿ ಇದನ್ನ ಸ್ವಲ್ಪ ಉದ್ದನೆ ಮಾಡಬೇಕಾಯಿತು. 22 ಇಂಚಿ ಅಷ್ಟು ಮಾಡಿದ್ದೀವಿ. ಮತ್ತೆ ಇದು ಬಂದು 916 ಮಾಡಿರೋದು. ಇದು ಸ್ಕೇಲಲ್ಲಿ ಬಂದ್ಬಿಟ್ಟು 22 ಇಂಚ್. ನೀವು ಯಾವ ಥರ ಆರ್ಡರ್ ಮಾಡಬೇಕಂದ್ರೆ ಈ ಥರ ಸ್ಕೇಲಲ್ಲಿ ಇಂಚ ಎಷ್ಟು ಬೇಕು ಅಂತೇಳಿ ನೋಡ್ಕೊಂಡು ಆರ್ಡರ್ ಮಾಡ್ಬೋದು. ಮತ್ತೆ ಬಂದು ರೋಪ್ ಚೈನ್ ಒಂದು ಆರ್ಡರ್ ಬಂದಿದೆ. ರೋಪ್ ಚೈನ್ ಬಂದು ಕೂಡ ಇದಕ್ಕೆ ಮೊದಲು ಕೂಡ ನಮ್ಮ ಹತ್ರ ತುಂಬ ಜ್ಯುವೆಲರಿ ತಗೊಂಡಿದ್ದಾರೆ. ಜ್ಯುವೆಲರಿ ತಗೊಂಡಿಲ್ಲ ಇವರು, ತುಂಬ ಬಿಸ್ಕೆಟೇ ತಗೊಂಡಿದ್ದಾರೆ ನಮ್ಮ ಹತ್ರ ಇವರು. ನಂದಗೋಪಾಲ್ ಅಂತ ಹೇಳ್ಬಿಟ್ಟು ಕಸ್ಟಮರು. ಇವರು ಕೂಡ ಅಷ್ಟೇ 22 ಇಂಚ್ ಇರಲಿ ಅಂತ ಹೇಳಿದ್ರು. ಯಾಕಂದ್ರೆ ಇವರು ಕೂಡ ಸ್ವಲ್ಪ ಡಾಲರ್ ಹಾಕೊಳ್ತೀವಿ ಸರ್ ನಾವು, ಅದಕ್ಕೆ ಹಂಗಾಗಿ ಕೊಂಡಿ ಕೂಡ ಸ್ವಲ್ಪ ದಪ್ಪ ಇಡಿ ಅಂತ ಹೇಳಿದ್ರು. ಮತ್ತೆ ಈ ನಮ್ಮ ಮಂಗಲ ಚೈನ್ ಬಂದು ಇದು ಬಂದು ಹೊಸ ಕಸ್ಟಮರ್ ಇವರು ಬಂದು ನಮಗೆ ವಿಡಿಯೋಸ್ ಎಲ್ಲ ನೋಡಿ ಆರ್ಡರ್ ಮಾಡ್ಬೇಕಂತ ಹೇಳಿದ್ರೆ ಚಿಂತಾಮಣಿ ಅವರು ಆರ್ಡರ್ ಮಾಡಿದ್ದು. ಅದು ಎರಡು ಒಂದೇ ಒಟ್ಟಿಗೆ ತೋರಿಸ್ಬಿಡ್ತಿದ್ದೀನಿ ನಾನು. ನಿಮ್ಗೆ ಏನಾದರೂ ಈ ಥರ ಬೇಕಿದ್ರೆ ಬಂದು ಜಿ ಸೆಣ್ಣೆಲ್ಲ ಆರ್ಡರ್ ಮಾಡಿ. ನಮ್ಮ ಅಂಗಡಿ ಬಂದು ಚಿಂತಾಮಣಿಯಲ್ಲಿ ಬಂದಿದೆ, KR-ಪುರದಲ್ಲಿ ಬಂದಿದೆ. ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಬಂದು ಆರ್ಡರ್ ಮಾಡಿ ಡೆಲಿವರಿ ತಗೊಳ್ಳಿ. ಮತ್ತು ನಾನು ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ, ವಾಟ್ಸಪ್ ಮಾಡಿ. ನಿಮ್ಗೆ ಏನಾದರೂ ಈ ಥರ ಚೈನ್ಗಳು, ಮಂಗಲ ಚೈನ್ಗಳು ಏನಾದರೂ ಬೇಕಿದ್ರೆ ಆರ್ಡ್ರ್ ಮಾಡಿ. ತುಂಬ ರೀಸನಬಲ್ ಪ್ರೈಸ್ಗೆ ಮಾಡಿಕೊಡ್ತೀನಿ. ಫಿನಿಶಿಂಗ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಓಕೆ, ಥ್ಯಾಂಕ್ ಯು, ಬಾಯ್.